ಸ್ವಾಗತ. ರಾಜ್ಯದಲ್ಲಿ ವಿಶೇಷವಾಗಿ ಕಾಂಗ್ರೆಸ್ ಶಾಸಕರಿಗೆ ಮತ್ತು ಆ ಪಕ್ಷದ ಕಾರ್ಯಕರ್ತರಿಗೆ ಆಯಾ ಶಾಸಕರುಗಳ ಬೆಂಬಲಿಗರಿಗೆ ಕಾಡ್ತಿರುವಂತಹ ಒಂದು ಪ್ರಶ್ನೆ ಅಂದರೆ ನಮ್ಮ ನಾಯಕರು ನಮ್ಮ ಶಾಸಕರು ಯಾವಾಗ ಮಂತ್ರಿಗಳಾಗ್ತಾರೆ ಅಂತ. ಇರೋದು 20 ಸೀಟು, ಆದರೆ ಅದಕ್ಕಿರುವಂಥ ಆಕಾಂಕ್ಷಿಗಳ ಪಟ್ಟಿಯನ್ನು ನೋಡ್ತಾ ಹೋದರೆ ಅದು ಕನಿಷ್ಠ 40-50 ದಾಟುತ್ತೆ. ಹೀಗಿರುವಾಗ ಇವರಿಗೆ ಇನ್ನೊಂದು ಅಡ್ಡ ಎದುರಾಗಿದೆ, ಅದುವೇ ಆಷಾಢ. ಯಾಕೆಂದರೆ ಜುಲೈ 15ರಿಂದ ಆಷಾಢ ಶುರುವಾಗುತ್ತೆ. ರಾಜಕೀಯದಲ್ಲಿರೋರಿಗೆ ನಂಬಿಕೆಗಳು, ಶುಭ ಕಾರ್ಯ ಯಾವಾಗ ಮಾಡಬೇಕು, ಯಾವ ದಿನಾಂಕದೊಳಗಡೆ ಮಾಡಬೇಕು, ಇದು ಜಾಸ್ತಿ ಇದ್ದೇ ಇರುತ್ತೆ. ಹೀಗಾಗಿ ಆಷಾಢದೊಳಗೆ ಆಗತ್ತಾ ನಂತರನ, ಈ ಪ್ರಶ್ನೆಯೂ ಕೂಡ ಇದ್ದೇ ಇದೆ. ಈ ವಿಚಾರದಲ್ಲಿ ನೋಡ್ತಾ ಹೋದಾಗ ಆಷಾಢಕ್ಕೂ ಮುಂಚಿತವಾಗಿಯೇ ಸಂಪುಟ ವಿಸ್ತರಣೆ ಮಾಡಬೇಕು ಅನ್ನುವಂತಹ ಒತ್ತಡ ಅನೇಕರಿಂದ ವ್ಯಕ್ತವಾಗ್ತಾ ಇದೆ. ಸಚಿವಾಕಾಂಕ್ಷಿಗಳಿಗೆ ಎದುರಾಗಿರುವಂಥದ್ದು ಆಷಾಢ ಮಾಸದ ಭೀತಿ. ಈಗ ಯಾಕಂದರೆ ಅವ್ರು ಅಂದ್ಕೊಂಡಿದ್ರು ಬಹುತೇಕ ಜೂನ್ ಮುಗೀತಿದ್ದಂಗೆ ಅಥವಾ ಜುಲೈ ಮೊದಲ ವಾರದ ಒಳಗಡೆನೇ ಆಗೋಗ್ಬಿಡುತ್ತೆ ಅಂತ ಅಂದ್ಕೊಂಡಿದ್ರು. ಆದರೆ ಅವ್ರು ಅಂದ್ಕೊಂಡಿರುವಂಥ 8-9 ಡೇಟ್ ಕೂಡ ಬಂದಾಯಿತು. ಇನ್ನೇನು ಕಣ್ಣೆದುರುಗಡೆ ಕಾಣ್ತಾ ಇದೆ ಆಷಾಢ ಮಾಸ. ಹೀಗಾಗಿ ಜುಲೈ 14ರ ಅಮಾವಾಸ್ಯೆ 15ರಂದು ಆಷಾಢ ಮಾಸ ಶುರುವಾಗುತ್ತೆ. ಅಷ್ಟರೊಳಗಡೆ ಮಂತ್ರಿ ಆಗ್ತಾರಾ ಇಲ್ವಾ? ಒಂದು ವೇಳೆ ಅಷ್ಟರೊಳಗಡೆ ಆಗಿಲ್ಲ ಅಂತ ಹೇಳಿದರೆ ಮುಖ್ಯಮಂತ್ರಿಯವರು ತಮ್ಮ ಸಂಪುಟ ವಿಸ್ತರಣೆಯನ್ನು ಆಷಾಢ ಮಾಸದಲ್ಲಿ ಮಾಡ್ತಾರಾ, ಮಾಡಲ್ವಾ? ಆಷಾಢ ಕಳೆದು ಶ್ರಾವಣ ಬರಲಿ ಅಂತೇಳಿ ವೆಯ್ಟ್ ಮಾಡ್ತಾರಾ? ಹಾಗೇನಾದ್ರೂ ಆಯ್ತಂದ್ರೆ ಆಲ್ರೆಡಿ 1 ತಿಂಗಳು ಹೋಗಿದೆ, ಇನ್ನೂ 1 ತಿಂಗಳು ಹೋಗುತ್ತೆ, ಕನಿಷ್ಠ 70 ದಿವಸದಷ್ಟು ಕಡಿಮೆ ಆಗುತ್ತೆ, ತಮ್ಮ ಆಡಳಿತದ ಅವಧಿನೇ ಕಡಿಮೆ ಆಗುತ್ತೆ. ಸಂಪುಟ ವಿಸ್ತರಣೆ ಯಾವಾಗ ಅನ್ನೋದಕ್ಕೆ ಯಾವುದೇ ಸ್ಪಷ್ಟನೆ ಇನ್ನೂ ಕೂಡ ಸಿಗ್ತಾ ಇಲ್ಲ. ಕಾಂಗ್ರೆಸ್ನ ಯಾವುದೇ ನಾಯಕರುಗಳಿಂದ ಸ್ಪಷ್ಟವಾದಂಥ ಉತ್ತರ ಇದುವರೆಗೂ ಕೂಡ ಸಿಗ್ತಾ ಇಲ್ಲ. ಯಾವಾಗ ರಾಜ್ಯ ಸಚಿವ ಸಂಪುಟದ ವಿಸ್ತರಣೆ ಆಗುತ್ತೆ, ಖಾಲಿ ಸೀಟ್ಗಳ ಭರ್ತಿ ಯಾವಾಗ ಆಗುತ್ತೆ? 20 ಸೀಟ್ಗಳು ಭರ್ತಿ ಆಗೋದಕ್ಕೆ ಬಾಕಿ ಉಳಿದಿದ್ದಾವೆ. ಚಾತಕ ಪಕ್ಷಿಗಳಂತೆ ಕಾದು ನೋಡ್ತಾ ಇದ್ದಾರೆ ಸಚಿವ ಸ್ಥಾನದ ಆಕಾಂಕ್ಷಿಗಳು, ಶಾಸಕರುಗಳು. ಪಾಪ ಕೆಲವ್ರಿಗಂತರೂ ನಿಂತರು, ಕುಂತರು, ಮಲಗಿದ್ರು, ಎದ್ರು, ಎಷ್ಟೊತ್ತಿಗೆ ನೋಡಿದ್ರು ಕೂಡ ನಾನು ಯಾವಾಗ ಮಂತ್ರಿ ಆಗೋದು ಅನ್ನುವಂಥ ಪ್ರಶ್ನೆ ಕಾಡ್ತಾ ಇದೆ. ಜುಲೈ 13ರೊಳಗಡೆ ಸಂಪುಟ ವಿಸ್ತರಣೆ ಆಗುವಂತಹ ನಿರೀಕ್ಷೆಯನ್ನು ಇಟ್ಕೊಂಡಿದ್ದಾರೆ. ಯಾಕೆಂದರೆ ನಿರೀಕ್ಷೆ ಇಲ್ಲದೆ ಹೋದರೆ ರಾಜಕೀಯ ಮಾಡೋಕ್ಕಾಗಲ್ಲ. ಹೀಗಾಗಿ 13ರೊಳಗಡೆ ಆಗಬಹುದು ಅನ್ನುವಂಥ ನಿರೀಕ್ಷೆಯನ್ನು ಶಾಸಕರುಗಳು ಇಟ್ಕೊಂಡಿದ್ದಾರೆ. ಸಚಿವರ ಪಟ್ಟಿಯನ್ನು ಫೈನಲ್ ಮಾಡ್ಕೊಳ್ಳೋದಕ್ಕೆ CM ಶಿವಕುಮಾರ್ ಅವರು ದೆಹಲಿಗೆ ಹೋಗಲೇಬೇಕಿದೆ. ಅದಕ್ಕೆ ಬೇಕಂತ ತಯಾರಿನ ಅವರು ಕೂಡ ಮಾಡ್ಕೊಂಡಿದ್ದಾರೆ, ಇಲ್ಲ ಅಂತ ಹೇಳಿಲ್ಲ. ಅವರು ಏನು ಶಾಸಕರನ್ನ ಮಂತ್ರಿಗಳಾಗಿ ಮಾಡ್ಕೋಬಾರ್ದು ಅನ್ನೋಂಥ ಯೋಚನೆಯಲ್ಲಿಲ್ಲ. ಅವರು ಕೂಡ ಆದಷ್ಟು ಬೇಗನೆ ಸಂಪುಟ ವಿಸ್ತರಣೆ ಮಾಡಿಬಿಡೋಣ, ಸೊ ದ್ಯಾಟ್ ಇನ್ನು ಉಳಿದವರಿಗೂ ಕೂಡ ಏನು ಅಧಿಕಾರ ಸಿಗುವಂಥ ಅವಧಿ ಏನಿದೆ ಅಷ್ಟು ಅವಧಿಗೆ ಅವ್ರಿಗೂ ಕೂಡ ಅಧಿಕಾರ ಸಿಗಲಿ ಅನ್ನುವಂಥ ನಿರೀಕ್ಷೆಯಲ್ಲಿದ್ದಾರೆ. ಅದಕ್ಕೆ ಬೇಕಾದಂತಹ ಪಟ್ಟಿಯನ್ನು ಕೂಡ ರೆಡಿ ಮಾಡ್ಕೊಂಡಿದ್ದಾರೆ. ತಮ್ಮ ಕಡೆಯಿಂದ ಮಾಡಬಹುದಾಗಿರುವಂಥ ಪಟ್ಟಿಯನ್ನು ರಾಹುಲ್ ಗಾಂಧಿ ಅವರನ್ನ ಭೇಟಿಯಾಗಿ ಪಟ್ಟಿ ಫೈನಲ್ಗೆ ಅವರು ಸಿದ್ಧತೆಯನ್ನು ಮಾಡ್ಕೊಂಡಿದ್ದಾರೆ. ಆದರೆ ರಾಹುಲ್ ಗಾಂಧಿ ಅವರು ದೆಹಲಿಯಲ್ಲಿ ಸಿಗಬೇಕಲ್ವಾ? ಅವರು ಆಲ್ರೆಡಿ ವಿದೇಶಿ ಪ್ರವಾಸದಲ್ಲಿದ್ದಾರೆ. ಅವ್ರು ಬಂದ ಮೇಲೆ ಅವ್ರನ್ನ ಭೇಟಿ ಆಗಬೇಕು. ಅದಕ್ಕೆ ಬೇಕಾದ ತಯಾರಿಯನ್ನು ಮುಖ್ಯಮಂತ್ರಿಯವರು ಮಾಡ್ತಾ ಇದ್ದಾರೆ. ಸಂಪುಟದಲ್ಲಿ ಖಾಲಿ ಇರುವ 20 ಸ್ಥಾನಗಳನ್ನು ತುಂಬೋದಕ್ಕೆ ಈಗ ಕಸರತ್ತು ನಡೀತಾ ಇದೆ ಕಾಂಗ್ರೆಸ್ನಲ್ಲಿ. ಯಾವಾಗ, ಹೇಗೆ, ಯಾರನ್ನ ಸಂಪುಟಕ್ಕೆ ಸೇರಿಸ್ಕೊಳ್ತಾರೆ, ಈ ಪ್ರಶ್ನೆಗಳು ಈಗ ಇದ್ದೇ ಇರುವಂಥದ್ದು. 20 ಸ್ಥಾನಗಳನ್ನು ತುಂಬೋದಕ್ಕೆ ಕಸರತ್ತು ನಡೀತಾ ಇದೆ. ಒಂದು ಹಂತದಲ್ಲಿ ನಾನಾ ರೀತಿಯಾದಂಥ ಪ್ರತಿಭಟನೆಗಳು, ಒತ್ತಡಗಳು ಇವೆಲ್ಲವೂ ಕೂಡ ನಡೀತಾ ಇದ್ರು ಕೂಡ ಸದ್ಯಕ್ಕೆ ಕಾಣ್ತಾ ಇರುವಂಥದ್ದು ಈ 20 ಸ್ಥಾನಕ್ಕೆ 4 ಲಿಸ್ಟ್ಗಳು ಆಗಬಹುದು ಅಂತೇಳಿ. ಸಿದ್ದರಾಮಯ್ಯನವ್ರದ್ದು ಅವ್ರದ್ದೇ ಆದಂಥ ಒಂದು ಲಿಸ್ಟನ್ನು ಅವರ ಬೆಂಬಲಿಗರಿಗೆ, ಯಾಕಂದರೆ ಅವರ ಮನೆಯಲ್ಲಂತೂ ಪ್ರತಿನಿತ್ಯ ಶಾಸಕರ ದರ್ಶನ ನಡೀತಾ ಇದೆ. ಶಾಸಕರುಗಳು ಬಂದು ಸಿದ್ದರಾಮಯ್ಯನವ್ರನ್ನ ಭೇಟಿ ಆಗ್ತಾ ಇದ್ದಾರೆ. ಶಿವಕುಮಾರ್ ಅವರು, ಮುಖ್ಯಮಂತ್ರಿಯವರು ಸಹಜವಾಗಿಯೇ ಅವರ ಒಂದಿಷ್ಟು ಆಪ್ತರನ್ನು ಸಂಪುಟಕ್ಕೆ ಸೇರಿಸ್ಕೊಳ್ಬೇಕಾಗಿರೋದು ಅವ್ರದ್ದೂ ಕೂಡ ಜವಾಬ್ದಾರಿ ಆಗುತ್ತೆ ನಾಯಕನಾಗಿ. BK ಹರಿಪ್ರಸಾದ್ ಅವರು KPCC ಅಧ್ಯಕ್ಷರಾಗಿದ್ದಾರೆ. ಅವರೂ ಕೂಡ ಕನಿಷ್ಠ ಒಂದು 3-4 ಜನರಾದರೂ ಅವರ ಬೆಂಬಲಿಗರಲ್ಲಿ ಮಂತ್ರಿಗಳಾಗುವಂತಹ ನಿರೀಕ್ಷೆ. ಹೈಕಮಾಂಡ್ನವರು ಕೂಡ ನೀವು ಯಾವುದೋ ಕಳಿಸಿರುವಂತಹ ಪಟ್ಟಿಯಲ್ಲಿ ಇನ್ನೂ ಒಂದು ಕೆಲವರು ಅರ್ಹರು ಬಿಟ್ಟು ಹೋಗಿದ್ದಾರೆ ಅಂತ ಹೇಳ್ಕೊಂಡು ಅವರು ಒಂದಿಷ್ಟು ಜನರನ್ನು ಹೇಳ್ಬೋದು, ಅವರನ್ನು ಮಂತ್ರಿಗಳಾಗಿ ಮಾಡಬೇಕು. ಈ ರೀತಿಯಾದಂತಹ ಪಟ್ಟಿಗಳು ರೆಡಿ ಆಗೋದಕ್ಕೆ ತಯಾರಿ ನಡೀತಿದೆ. 20 ಸ್ಥಾನಕ್ಕೆ ಕನಿಷ್ಠ 4 ಸೀಟ್ ಅಂತೂ ಲಿಸ್ಟ್ ಅಂತೂ ರೆಡಿ ಆಗುತ್ತೆ. ಹಾಗಾಗಿ ಒಬ್ಬೊಬ್ಬರ ಕೋಟಾದಲ್ಲಿ 5, 4, 3 ಈ ರೀತಿಯಾಗಿ ಉಳಿಕೆ ಆದಂತಹ ಸೀಟ್ಗಳೆಲ್ಲವೂ ಕೂಡ ಹೈಕಮಾಂಡ್ ಕೋಟಾದಲ್ಲಿ ಭರ್ತಿ ಆಗ್ಬೋದು. ಇನ್ನು ಇದಕ್ಕಿರುವಂತಹ ಮಾನದಂಡಗಳ ವಿಚಾರಕ್ಕೆ ಬಂದಾಗ ಜಾತಿಯ ಮಾನದಂಡ, ಪ್ರತಿ ಜಾತಿಗಳಿಗೂ ಕೂಡ ಹಂಚಿಕೆ ಮಾಡಲೇಬೇಕು. ಆ ಜಾತಿ ಪ್ರಾತಿನಿಧ್ಯವನ್ನು ಕಲ್ಪಿಸಲೇಬೇಕು. ಹಿಂದೆ ಸಂಪುಟದಲ್ಲಿ ಯಾವ ಜಾತಿಗಳಿಗೆ ಅವಕಾಶ ಕೊಟ್ಟಿಲ್ವೋ ಆ ಜಾತಿಗಳಿಗೆ ಈಗ ಕೊಡಬೇಕು, ಅದು ಅನಿವಾರ್ಯತೆ ಇದೆ. ಪ್ರಾಂತ್ಯ, ಕೆಲವು ಜಿಲ್ಲೆಗಳಿಗೆ ರೆಪ್ರೆಸೆಂಟೇಷನ್ನೇ ಸಿಕ್ಕಿರಲಿಲ್ಲ ಮಂತ್ರಿಮಂಡಲದಲ್ಲಿ, ಈ ಬಾರಿ ಆದರೂ ಆ ರೆಪ್ರೆಸೆಂಟೇಷನನ್ನು ಕೊಡಬೇಕು. ಗಾತ್ರದ ಕಾರಣಕ್ಕಾಗಿ, ಸಂಖ್ಯೆಯ ಕಾರಣಕ್ಕೆ, ನಾನಾ ಕಾರಣಗಳಿಗಾಗಿ ಅವಕಾಶ ಸಿಕ್ಕಿಲ್ಲ. ಉದಾಹರಣೆಗೆ ಹಾವೇರಿಯಂತಹ ಜಿಲ್ಲೆಯಲ್ಲಿ ಎಲ್ಲರೂ ಕೂಡ ಕಾಂಗ್ರೆಸ್ನ ಶಾಸಕರೇ ಇದ್ದರೂ ಕೂಡ ಅಲ್ಲಿ ಒಬ್ಬರನ್ನ ಮಂತ್ರಿ ಮಾಡಿರಲಿಲ್ಲ. ಈಗ ಕನಿಷ್ಠ ಹಾವೇರಿಯಲ್ಲಿ ಒಬ್ರಿಗಾದ್ರೂ ಮಂತ್ರಿ ಅವಕಾಶ ಸಿಗಲೇಬೇಕು. ಪ್ರಮುಖ ಸಮುದಾಯಗಳಿಗೆ ಜಿಲ್ಲೆ ಈ ರೀತಿಯಾದಂಥ ಕಾರಣಕ್ಕಾಗಿ ಜಿಲ್ಲೆಯ
ವಿಚಾರ ಬರುತ್ತೆ. ಹಿರಿತನ ಅದನ್ನು ಕೂಡ ಕನ್ಸಿಡರ್ ಮಾಡಲೇಬೇಕು. ಉತ್ತರ ಕನ್ನಡದಂತಹ ಜಿಲ್ಲೆಯಲ್ಲಿ ಇರುವಂತಹ ಹಿರಿಯ ಶಾಸಕರಿಗೆ ಕೊಡ್ತಾರಾ, ಅಥವಾ ಅಲ್ಲಿ ಯಾವ ಸ್ವರೂಪದ ಪ್ರಾತಿನಿಧ್ಯ ಕಳೆದ ಬಾರಿ ಕೊಟ್ಟವರಿಗೆ ಕೊಡ್ತಾರಾ, ಹೊಸಬರಿಗೆ ಕೊಡ್ತಾರಾ? ಸೇವೆ, ಪಕ್ಷದ ಸೇವೆ ಮಾಡದಂಥವರು, ಸೇವೆ ವಿಚಾರಗಳಲ್ಲಿ ನಾನಾ ರೀತಿಯಂಥ ಮಾನದಂಡಗಳಿದ್ದಾವೆ. ನಾಯಕರುಗಳ ಜೊತೆಗೆ ಬಹಳ ಆಪ್ತರಾಗಿರುವಂಥವರು ಹೆಚ್ಚು ಸೇವೆಯನ್ನು ಮಾಡಿದವರು ಅನ್ನುವಂತಹ ಒಂದು ಅಭಿಪ್ರಾಯವೂ ಕೂಡ ಇರುತ್ತೆ. ಹೀಗಾಗಿ ಇವೆಲ್ಲವನ್ನು ಮಾನದಂಡಗಳನ್ನು ಫಿಕ್ಸ್ ಮಾಡ್ಕೊಂಡಿದ್ದಾರೆ. ಆ ಮಾನದಂಡಗಳ ಆಧಾರದ ಮೇಲೇ ಮಂತ್ರಿಗಿರಿಯ ಹಂಚಿಕೆ ಆಗಬಹುದು. ಇದರ ನಡುವೆ ಮುಖ್ಯಮಂತ್ರಿಯವರ ಆಪ್ತರು ಇವತ್ತೊಂದು ಡಿನ್ನರ್ ಕೂಟಕ್ಕೆ ಸೇರಿದ್ದಾರೆ. ಈಗಾಗಲೇ ಬೆಂಗಳೂರಲ್ಲಿ ಒಂದು ಖಾಸಗಿ ಹೋಟೆಲ್ನಲ್ಲಿ CM DK ಶಿವಕುಮಾರ್ ಅವರ ಆಪ್ತ ಶಾಸಕರು ಡಿನ್ನರ್ ಮೀಟಿಂಗನ್ನು ನಡೆಸ್ತಾ ಇದ್ದಾರಂತೆ. ಶಾಸಕರುಗಳು ಬಂದಿದ್ದಾರೆ. ಸುಮಾರು 8ರಿಂದ 10 ಜನ ಶಾಸಕರಲ್ಲಿದ್ದಾರೆ ಅನ್ನುವಂತಹ ಪಟ್ಟಿ ಸಿಗ್ತಾ ಇದೆ. ಬೆಂಗಳೂರಿನ ಖಾಸಗಿ ಹೋಟೆಲ್ನಲ್ಲಿ CM ಆಪ್ತ ಶಾಸಕರು ಡಿನ್ನರ್ ಕೂಟಕ್ಕೆ ರೆಡಿಯಾಗಿದ್ದಾರೆ. ಎಲ್ಲ ಸಮಾನ ಮನಸ್ಕರು ಕೂತ್ಕೊಂಡು ಸಮಾನ ವಿಚಾರಗಳನ್ನು ಚರ್ಚಿಸುವಂಥದ್ದು ಸಾಮಾನ್ಯ. DK ಶಿವಕುಮಾರ್ CM ಆಗುವ ವೇಳೆ ಅವರ ಬೆಂಬಲಕ್ಕೆ ನಿಂತಿದ್ದಂತಹ ಶಾಸಕರುಗಳೇ ಇದರಲ್ಲಿ ಪ್ರಮುಖವಾಗಿ ಕಾಣಿಸ್ಕೊಳ್ತಾ ಇರೋದ್ರಿಂದಾಗಿ ಇವರು ಏನಾದರೂ ಮಂತ್ರಿಗಿರಿಯ ವಿಚಾರಕ್ಕಾಗಿಯೇ ಈ ಡಿನ್ನರ್ ಮೀಟಿಂಗನ್ನು ನಡೆಸ್ತಾ ಇದ್ದಾರಾ ಅನ್ನುವ ಅನುಮಾನ ಸಹಜವಾಗಿದೆ. ಶಾಸಕರುಗಳು ಹೇಳ್ಕೋಬೋದು, ಇಲ್ಲ ನಾವು ವೈಯಕ್ತಿಕವಾಗಿ ಏನೋ ಬೆಂಗಳೂರಿಗೆ ಬಂದಿದ್ವಿ, ಸಿಕ್ಕಿದ್ವಿ, ಹಾಗಾಗಿ ಮಾತಾಡಿದ್ವಿ ಅಂತ ಹೇಳ್ಬೋದು. ಯಾವುದೋ ಸಮಿತಿ ಸಭೆಗೆ ಬಂದಿದ್ವಿ, ಅದು ಇದು ಅಂತ ಹೇಳುವಂಥ ಉದಾಹರಣೆಗಳನ್ನು ಕೊಡ್ಬೋದು ಅವರು. ಆದರೆ DK ಶಿವಕುಮಾರ್ ಪರವಾಗಿ ಗಟ್ಟಿ ಧ್ವನಿಯಲ್ಲಿ ಮಾತನಾಡಿದಂತಹ ಶಾಸಕರ ಸಮಾಗಮ ಸಹಜವಾಗಿಯೇ ಕುತೂಹಲವನ್ನು ಮೂಡಿಸಿದೆ. ಏನಪ್ಪ ಇದು, ಕಾಂಗ್ರೆಸ್ನಲ್ಲಿ ಮತ್ತು ಮುಗ್ದಿಲ್ವಾ ಡಿನ್ನರ್ ಕೂಟಗಳು ಅನ್ನುವಂತಹ ಪ್ರಶ್ನೆ ಹುಟ್ಟು ಹಾಕತ್ತೆ. ಸದ್ಯಕ್ಕೆ ಕೆಲ ಶಾಸಕರುಗಳು ಜೊತೆಯಾಗಿ ಸೇರಿದ್ದಾರೆ, ಅಲ್ಲೊಂದು ಸಮಾಗಮ ನಡೀತಾ ಇದೆ. ಈ ಮೂಲಕ 10ಕ್ಕೂ ಹೆಚ್ಚು ಮುಖ್ಯಮಂತ್ರಿಯವರ ಆಪ್ತ ಶಾಸಕರು ಈ ಡಿನ್ನರ್ ಮೀಟಿಂಗಲ್ಲಿ ಭಾಗಿಯಾಗಿರೋದ್ರಿಂದಾಗಿ ಯಾವ ಕಾಮನ್ ಅಜೆಂಡಾ ಅಲ್ಲಿ ಇದೆ ಅನ್ನುವಂಥದ್ರ ಬಗ್ಗೆಯೂ ಕೂಡ ಕುತೂಹಲ ಇದ್ದೇ ಇದೆ. ಇವರೆಲ್ಲರೂ ಕೂಡ ಮಂತ್ರಿಗಳಾಗಬೇಕು ಅನ್ನೋಂಥ ಲಾಬಿಯನ್ನು ತಮ್ಮ ಸ್ತರದಲ್ಲಿ ಮಾಡ್ಕೊಂಡಿದ್ದಾರೆ. ಆಲ್ರೆಡಿ ಕೆಲವು ಶಾಸಕರುಗಳು, ಮೊದಲ ಬಾರಿಯ ಶಾಸಕರು ಕೂಡ ನಾವೇ ಮಂತ್ರಿಗಳಾಗಬೇಕು ಅಂತ ಹೇಳ್ಕೊಂಡು ಆಸೆಯನ್ನು ಇಟ್ಕೊಂಡಿದ್ದಾರೆ. ಯಾಕಂದರೆ ನಮ್ಮಲ್ಲಿ ಉತ್ಸಾಹ ಇದೆ, ಓಡಾಡುವಂತಹ ಶಕ್ತಿ ಇದೆ, ಸಾಮರ್ಥ್ಯ ಇದೆ ಅಂತೇಳೆಲ್ಲ ಹೇಳ್ತಾ ಇದ್ದಾರೆ. ಈ ರೀತಿಯಾದಂತಹ ಲೆಕ್ಕಾಚಾರಗಳೊಂದಿಗೆ ಶಾಸಕರುಗಳು ಕೂಡ ಪ್ರತ್ಯೇಕವಾದಂಥ ಒಂದು ಸಭೆಯನ್ನು ಮಾಡ್ತಾ ಇದ್ದಾರೆ. ಇದು ವಿಳಂಬ ಆದಷ್ಟು ಈ ರೀತಿಯ ಪ್ರತ್ಯೇಕ ಸಭೆಗಳ ಮುಂದುವರಿಕೆ ಇದ್ದೇ ಇರುತ್ತೆ. ಯಾವುದೇ ಸರ್ಕಾರಕ್ಕೂ ಕೂಡ ಇರುವಂತಹ ಸವಾಲು ಅಂತ ಹೇಳಿದರೆ ಶಾಸಕರುಗಳ ಇಂತಹ ಪ್ರತ್ಯೇಕ ಸಭೆಗಳು, ಡಿನ್ನರ್ ಕೂಟಗಳು, ಉಪಹಾರ ಕೂಟಗಳು, ಲಂಚ್ ಮೀಟಿಂಗ್ಗಳು ಇವೆಲ್ಲವೂ ಕೂಡ ಒಂದಿಷ್ಟು ಸುದ್ದಿಯನ್ನು ಮತ್ತು ಆ ಮೂಲಕವಾಗಿ ಸರ್ಕಾರದಲ್ಲಿ ಏನೋ ನಡೀತಾ ಇದೆ ಅನ್ನುವಂತಹ ಒಂದು ಅಪನಂಬಿಕೆಯನ್ನು ಕೂಡ ಸೃಷ್ಟಿಸ್ತಾ ಇರುತ್ತೆ. ಹೀಗಾಗಿ ಇವುಗಳನ್ನು ದೂರ ಮಾಡಬೇಕು ಅಂತ ಹೇಳಿದ್ರೆ ಆದಷ್ಟು ಬೇಗ ಸಂಪುಟ ವಿಸ್ತರಣೆ ಆಗಲೇಬೇಕಾಗತ್ತೆ. ಆ ಕೆಲಸವನ್ನು ಮುಖ್ಯಮಂತ್ರಿಯವರು ಯಾವಾಗ ಮಾಡಿ ಮುಗಿಸ್ತಾರೆ ಅನ್ನೋದನ್ನು ಕೂಡ ಕುತೂಹಲದಿಂದ ನೋಡಬೇಕಾಗಿದೆ.